ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸೌತೆಕಾಯಿ ದೋಸೆ. ಅದಕ್ಕೂ ಮುಂಚೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣವಾ. ನಾನು ಒಂದು ದೊಡ್ಡ ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಮೀಡಿಯಮ್ ರವೆ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಚಿಕ್ಕ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ, ಒಂದು ಸೌತೆಕಾಯಿ ದೊಡ್ಡದು, ಸ್ವಲ್ಪ 1 ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪು, 3/4 ಕಪ್ಪಷ್ಟು ಕ್ಯಾರೆಟು, 1.5 ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟಿಗೆ ಏನು ಮಾಡೋಣ ಅಂದರೆ ಚಿರೋಟಿ ರವೆನ ಒಂದು 10 ರಿಂದ 15 ನಿಮಿಷ ಕಾಲ ನೆನೆಸಿಡಬೇಕು. ಇದನ್ನು ನೋಡಿ, ಈ ಥರ ನೆನೆಸಿಟ್ಟಿದ್ದೀನಿ. 15 ನಿಮಿಷ ಆಗಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಬೇಕು ಫ್ರೆಂಡ್ಸ್. ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸೌತೆಕಾಯಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡ್ಬಿಡ್ಬೇಕು. ಇದನ್ನು 15 ನಿಮಿಷ ನೆನೆಸಿದ್ರೆ ಸಾಕು. ಚಿರೋಟಿ ಇದು ಮೀಡಿಯಮ್ ರವೆನ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಫಸ್ಟು ರವೆ ಹಾಕ್ಕೊಂಡ್ಬಿಡೋಣ. ಇದಕ್ಕೆ ಸೌತೆಕಾಯಿ ತುರಿದಿಟ್ಕೊಂಡಿದ್ದೆ 1 ಕಪ್ಪಷ್ಟು, ಚಿಕ್ಕ ಕಪ್ಪಲ್ಲಿ ಒಂದು ದೊಡ್ಡ ಸೌತೆಕಾಯಿ, ಅದು ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈ ಸೌತೆಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಹಾಕ್ಕೊಳ್ದಲ್ಲೇ ಹಾಗೆ ರುಬ್ಕೊಬೇಕು ಫ್ರೆಂಡ್ಸ್ ಇದನ್ನು. ಮತ್ತು ಒಂದು ಚಿಕ್ಕ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಬಗ್ಸ್ಕೊಂಬಿಡೋಣ. ನೋಡಿ, ದೋಸೆ ಹಿಟ್ಟು ಹದ ಬಂದಿದೆ. ಇದು ನೀರು ಹಾಕ್ಕೊಳ್ದಲ್ಲೇ ರುಬ್ಬಿರೋದು ಫ್ರೆಂಡ್ಸ್ ಇದು. ಯಾಕೆಂದರೆ ರವೆಯಲ್ಲಿ ನೆನೆಸಿದ್ವಲ್ಲ 15 ನಿಮಿಷ, ಅದರಲ್ಲಿ ನೀರು ಸ್ವಲ್ಪ ಇತ್ತು. ಫುಲ್ ನೀರು ಚೆಲ್ಲಿದ್ರೂ ಸ್ವಲ್ಪ ಇರುತ್ತಲ್ಲ, ಮತ್ತು ಸೌತೆಕಾಯಿ ಇದ್ರಲ್ಲೂ ನೀರು ಇರೋದ್ರಿಂದ ಹಾಕಿದ್ದೀನಿ. ಮತ್ತು 3 ಮೀಡಿಯಮ್ ಸೈಜಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು 3 ಈರುಳ್ಳಿ ಹಾಕಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಮತ್ತು ಕ್ಯಾರೆಟ್ ತುರಿ 3/4 ಕಪ್ಪಷ್ಟು ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ಮತ್ತು ಸಬ್ಬಸಿಗೆ ಸೊಪ್ಪು 3/4 ಕಪ್ಪಷ್ಟು. ಕೊತ್ತಂಬರಿ ಸೊಪ್ಪು ಇಷ್ಟ ಇರೋರು ಹಾಕೊಬೋದು ಫ್ರೆಂಡ್ಸ್. ಆಮೇಲೆ ಖಾರ ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿ ಹಾಕೊಬೋದು ಬೇಕಾದರೆ. ಆಮೇಲೆ 1.5 ಸ್ಪೂನಷ್ಟು ಜೀರಿಗೆ, ಹಸಿ ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ದೋಸೆ ಹಿಟ್ಟು ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀವು ನೀರು ದೋಸೆ ಥರ ಹಾಕ್ಕೊಬೋದು ಬೇಕಾದರೆ. ಇದನ್ನು ಸ್ವಲ್ಪ ಗಟ್ಟಿಯಾದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ಎಲ್ಲದು ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಬಿಡಿ. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಕ್ಕೆ ಹೊಂದ್ಕೊಬೇಕಲ್ಲ, ಅದರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಟ್ಟು ಒಂದು 10 ನಿಮಿಷ ಕಾಲ ಹಾಗೆ ಮುಚ್ಚಿಡಬೇಕು ಫ್ರೆಂಡ್ಸ್. ಇದನ್ನು ಸಡನ್ನಾಗಿ ದೋಸೆ ಹುಯ್ಯೋಕ್ಕೆ ಹೋಗಬೇಡಿ. ಒಂದು 10 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ನೋಡಿ, ಈಗ 10 ನಿಮಿಷ ಆಗಿದೆ. ಈಗ ತವ ಕಾಯ್ದಿದೆ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ ತವ ಮೇಲೆ. ನಿಮಗೆ ಎಷ್ಟು ದಪ್ಪ ಬೇಕೋ ಅಥವಾ ತೆಳ್ಳಗೆ ಬೇಕಾದರೆ ತೆಳ್ಳಗೆ, ದಪ್ಪ ಬೇಕಾದರೆ ದಪ್ಪ ಹಾಕ್ಕೊಬೋದು ಫ್ರೆಂಡ್ಸ್. ಇದನ್ನು ನೋಡಿ, ಸ್ವಲ್ಪ ಇದು ಗಟ್ಟಿನೇ ಆಯಿತು. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ನೀರು ದೋಸೆ ಥರ ಬರುತ್ತೆ ಇದು. ಸೌತೆಕಾಯಿ ಹಾಕಿರೋದ್ರಿಂದ ತುಂಬ ಡಿಫ್ರೆಂಟ್ ಟೇಸ್ಟು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಬೆಳಗ್ಗೆ ಟಿಫನ್ ಬಾಕ್ಸ್ಗೆ, ಸ್ಕೂಲ್ ಕಳ್ಸೋಕ್ಕೆಲ್ಲ ಮಾಡಿಕೊಡ್ಬೋದು ನೀವು ಇದನ್ನು. ನೋಡಿ, 2 ಸೈಡು ಕಾಯ್ದಿದೆ ನೋಡಿ, ಗೋಲ್ಡನ್ ಕಲರ್ ಬಂದಿದೆ.
ತೆಗಿತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ದೋಸೆ ಹಾಕ್ಕೊಂಡು ಕಾಯಿಸೋಣ ಈಗ. ಸಬ್ಬಸಿಗೆ, ಕ್ಯಾರೆಟು ಎಲ್ಲದೂ ಒಳ್ಳೊಳ್ಳೆ ಹೆಲ್ತಿ ಫುಡ್ ಆಗಿರೋದ್ರಿಂದ ಸೌತೆಕಾಯಿ ಇದೆಲ್ಲ ಹಾಗೆ ತಿನ್ನೋಕ್ಕೂ ಕಷ್ಟ, ಮಕ್ಕಳುಗಳು ತಿನ್ನಲ್ವಲ್ಲ. ಈ ಥರ ದೋಸೆ ಥರ ಮಾಡಿಬಿಟ್ರೆ ನೀವು ಎಲ್ಲದೂ ಮಿಕ್ಸ್ ಆಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಅವಾಗ. ನೋಡಿ ಇದು ಕಾಯ್ದಿದೆ, ತೆಗಿತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಸೌತೆಕಾಯಿಯಿಂದ ಹೇಗೆ ಒಂದು 20 ನಿಮಿಷದೊಳಗೆ ಯಾವ ಥರ ಮಾಡ್ಕೊಬೋದು ನೀವು ದಿಢೀರಂಥ ದೋಸೆ ಯಾವ ಥರ ಬೆಳಗ್ಗೆ ಹೊತ್ತು ಮಾಡ್ಬೋದು ಅಂತ. ತುಂಬ ಚೆನ್ನಾಗಿರುತ್ತೆ. ಇದು ಕಾಯಿ ಚಟ್ನಿ ಜೊತೆ ತಿನ್ಬೋದು. ನೀವೊಂದು ಸರಿ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.